ರಾಜ್ಯಸಭೆಯ ಇಂದಿನ ಪ್ರಶ್ನೋತ್ತರ ಕಲಾಪದಲ್ಲಿ ಯೋಜನಾ ರಾಜ್ಯ ಸಚಿವ ರಾವಿಂದರ್ ಜೀತ್ ಸಿಂಗ್ ಹೆದ್ದಾರಿಗಳಲ್ಲಿ ಟೋಲ್ ಸಂಗ್ರಹವನ್ನು ನಿರ್ದಿಷ್ಟ ಕಾಲಾವಧಿಯವರೆಗೆ ಮಾತ್ರ ನಿಗದಿಪಡಿಸಲಾಗುತ್ತಿದೆ. ಅವಧಿಗೆ ಮೀರಿ ಟೋಲ್ ಸಂಗ್ರಹ ಮಾಡುವ ಪ್ರಕರಣಗಳ ಬಗ್ಗೆ ಪರಿಶೀಲನೆ ಮಾಡಲಾಗುವುದು ಎಂದು ತಿಳಿಸಿದರು. ಭಾರತ ವೇಗವಾಗಿ ಅಭಿವೃದ್ಧಿಯಾಗುತ್ತಿದ್ದು, ಪ್ರಸ್ತುತ ದೇಶದ ಆರ್ಥಿಕತೆ ಜಾಗತಿಕ ಮಟ್ಟದಲ್ಲಿ ನಿರಂತರವಾಗಿ ಏರಿಕೆಯಾಗುತ್ತಿದೆ. ವಿಕಸಿತ ಭಾರತ ದೃಷ್ಟಿಕೋನವನ್ನು ಆಧರಿಸಿದ ದಾಖಲೆಯಾಗಿದೆ ಎಂದು ತಿಳಿಸಿದರು. Which is her spiritual and cultural heritage, and therefore I propose that we replace her old and ancient educational system, her culture, for if the के विकसित भारत एक डॉक्यूमेंट ऐसी है जो विजन डॉक्यूमेंट है, ये प्रोजेक्ट नहीं है. प्रोजेक्ट्स के अंदर पैसा मुहैया करा जाता है, लेकिन विजन डॉक्यूमेंट के तहत नहीं किया जाता. लेकिन फिर भी अगर माननीय सदस्य चाहते हैं तो जो हमारी भारत सरकार की तरफ से यूपी के लिए ऐसा तजवीज़ हुआ है उसको मैं बताने के लिए तैयार हूं. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಖಟ್ಟರ್, ನಗರ ಪ್ರದೇಶಗಳ ಜನರ ಅಭ್ಯುದಯಕ್ಕೆ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಮೊದಲ ಸಚಿವ ಸಂಪುಟ ಸಭೆಯಲ್ಲಿಯೇ 3 ಕೋಟಿ ಮನೆಗಳ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾಗಿದೆ. 2 ಕೋಟಿ ಮನೆಗಳನ್ನು ಗ್ರಾಮೀಣ ವಲಯದಲ್ಲಿ, 1 ಕೋಟಿ ಮನೆಗಳನ್ನು ನಗರ ಪ್ರದೇಶಗಳಲ್ಲಿ ನಿರ್ಮಿಸಲಾಗುವುದು ಎಂದು ತಿಳಿಸಿದರು. और इसमें 2 करोड़ घर ग्रामीण क्षेत्र में और 1 करोड़ घर शहरी क्षेत्र के अंदर और ये बनाने का एक एजेंडा लिया है. इससे पहले भी ये योजना चल रही है और उस योजना में जैसे 4 वर्टिकल इसके अंदर लिए गए हैं, उसमें से 1 वर्टिकल की ಚರ್ಚಾ ಹಮಾರೆ ಸದಸ್ಯ ಮಹೋದಯ ने ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ 8,000ಕ್ಕೂ ಅಧಿಕ ಯೋಜನೆಗಳಿಗೆ ಅನುಮತಿ ನೀಡಲಾಗಿದೆ. ಯೋಜನೆ ಜಾರಿಗೆ ಕೇಂದ್ರ ಸರ್ಕಾರ ನೆರವು ನೀಡುತ್ತಿದ್ದು, ಮೇಲ್ವಿಚಾರಣೆ ಮಾಡುವುದು ರಾಜ್ಯಗಳ ಹೊಣೆಯಾಗಿದೆ. 100 ಮಾದರಿ ನಗರಗಳನ್ನು ನಿರ್ಮಿಸುವ ಮೂಲಕ ಇತರ ನಗರಗಳನ್ನು ಮೇಲ್ದರ್ಜೆಗೇರಿಸುವುದು ಸ್ಮಾರ್ಟ್ ಸಿಟಿ ಯೋಜನೆಯ ಗುರಿಯಾಗಿದ್ದು, ಒಮ್ಮೆ ಮಾತ್ರ ಕೈಗೊಂಡ ಯೋಜನೆಯಾಗಿದೆ ಎಂದು ತಿಳಿಸಿದರು.